ಸಿಬ್ಬಂದಿ ವರ್ಗ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶಿವಣ್ಣ ಇವತ್ತೇನು ಪೋಷಕರ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಈ ನಂಬಿಕೆಯನ್ನು ನೀವು ಇಮ್ಮಡಿಗೊಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಇಲ್ಲಿ ಸಿಬ್ಬಂದಿ ವರ್ಗ ಒಳ್ಳೆ ಸಿಬ್ಬಂದಿ ವರ್ಗ ಇದ್ದಾರೆ, ಅದರಿಂದಾನೇ ಪೋಷಕರ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾನು ಶಿವಣ್ಣಗೆ ಹೇಳಿದೆ, ನಾನು ಇದು ಹೀಗೆ ಸಾಗಬೇಕು, ಹೀಗೆ ಸಾಗಿ ಇಲ್ಲಿ ನೀವು PUC ವರ್ಗೂ ಕೂಡ ಇಲ್ಲಿ ಈ ಒಂದು ಜನ ಏನಿದ್ದಾರೆ ಈ ಒಂದು ಸ್ಥಳೀಯರು ಕೊಡಬೇಕು ಅಂತೇಳಿ. ಜೊತೆಗೆ ಏನು ಇವ್ರು ಹೆಸರಿಟ್ಟಿದ್ದಾರೆ ಇದು ಬಹಳ ಚೆನ್ನಾಗಿದೆ ನೋಡಿ. ಅವ್ರ ಹೆಸರನ್ನು ಕೂಡ ಯಾವ ರೀತಿ ಇಟ್ಟಿದ್ದಾರೆ, ನಾರಾಯಣ ಗುರು ಎಜುಕೇಶನಲ್ ಟ್ರಸ್ಟ್ ಅಂತೇಳಿ, ಮತ್ತೆ ಋಷ್ಯಶೃಂಗ ಅಂತಕ್ಕಂಥದ್ದು. ಇದು ನಾರಾಯಣ ಗುರು ಎಂಬತಕ್ಕಂಥವರು ಒಬ್ಬ ಸಮಾಜ ಸುಧಾರಕರು, ಕೇರಳದವರು. ಇವರು ಅಲ್ಲಿನ ಒಂದು ಸಮಾಜದ ಒಂದು ಸುಧಾರಣೆಗೆ ಬಹಳಷ್ಟು ಹೋರಾಟ ನಡೆಸಿದಂತ ಅವರ ಒಂದು ಹೆಸರಿಟ್ಟಿರ್ತಕ್ಕಂಥ ನಿಜವಾಗ್ಲೂ ಅವ್ರನ್ನ ವಿಶ್ವಮಾನವ ಅಂತ ನಾವು ಕರೀಬಹುದು ಅಂತ ಅವ್ರ ಹೆಸರನ್ನ ಟ್ರಸ್ಟ್ಗೆ ಇಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಹಾಗೇನೆ ಋಷ್ಯಶೃಂಗ ಎಂಬತಕ್ಕಂಥ, ಇವತ್ತು ಶೃಂಗ ಅಂತಂದ್ರೆ ಪರ್ವತ ಅಂತೀವಿ ನಾವು, ಶೃಂಗ ಅಂದ್ರೆ ಪರ್ವತ ಅಂತ ಹೇಳ್ತೀವಿ. ಇಲ್ಲಿ ಆಕ್ಚುಲ್ ಆಗಿ ಶೃಂಗಗಿರಿ, ಇವತ್ತಿನ ಶೃಂಗೇರಿ ಏನಿದೆ ಅದು ಶೃಂಗ, ಮತ್ತೆ ಈ ಋಷಿ ಎಂಬತಕ್ಕಂಥ ಋಷಿಶೃಂಗ ಎಂಬತಕ್ಕಂಥದ್ದು ಬಹುಶಃ ಈ ಸಂಸ್ಥೆ ಅದೇ ರೀತಿ ಏನಿವತ್ತು ಶೃಂಗೇರಿ ಸಣ್ಣದಾಗಿದ್ದಂತ ಶೃಂಗೇರಿ ಇವತ್ತು ಜಗತ್ ಪ್ರಸಿದ್ಧವಾಗಿದೆ. ಅದೇ ರೀತಿ ಇಟ್ಟಿರ್ತಕ್ಕಂಥ ಹೆಸರು ಬಹುಶಃ ಮುಂದೊಂದು ದಿನ ಇದು ನಮ್ಮ ಕರ್ನಾಟಕದಲ್ಲಿ ಹೆಸರನ್ನು ಗಳಿಸುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ನಮಗಿದೆ. ಇಲ್ಲಿ ನಾನು ಪೋಷಕ ಬಂಧುಗಳಲ್ಲಿ ವಿನಂತಿ ಅಂತ ಹೇಳ್ತೀನಿ, ನಿಮ್ಮ ಮಕ್ಕಳ ಬಗ್ಗೆ 3 ವಿಷಯಗಳ ಬಗ್ಗೆ ನೀವು ದಯವಿಟ್ಟು ಎಚ್ಚರ ಇರಬೇಕು. ನಿಮಗೆ ನೀವು ಸೇರಿಸಿದ್ದೀರಿ, ನೀವು ಕನಸು ಕಾಣಿರ್ತೀರಿ, ಮಕ್ಕಳನ್ನೇ ಫಸ್ಟ್ ಸ್ಟ್ಯಾಂಡರ್ಡ್ ಯಾವತ್ತು ನೀವು ಸೇರಿಸ್ತೀರೋ ನಿಮ್ಮ ಮಕ್ಕಳು ಉನ್ನತ ಸ್ಥಾನದಲ್ಲಿ ನಿಮ್ಮ ಮಕ್ಕಳನ್ನು ನೋಡಬೇಕು ಅಂತ ನೀವು ಆಸೆ ಇಟ್ಕೊಂಡಿರ್ತೀರಿ, ಕನಸು ಕಂಡಿರ್ತೀರಿ, ಕನಸನ್ನ ನೀವು ಕಟ್ಕೊಂಡಿರ್ತೀರಿ. ಆದ್ರೆ ಕನಸು ನನಸಾಗಬೇಕು ಅಂತಂದ್ರೆ ನೀವು ಅಷ್ಟೇ ಎಚ್ಚರವಾಗಿರಬೇಕು ನಿಮ್ಮ ಮಕ್ಕಳ ಬಗ್ಗೆ. ಶಿಕ್ಷಣ ಸಿಗುತ್ತೆ, ಇಲ್ಲಿ ಶಿಕ್ಷಣ ಒಳ್ಳೆ ಸಂಸ್ಥೆ ಇದೆ, ಟೀಚರ್ ಇದೆ, ಆ ಟೀಚರ್ಸ್ ಕೊಡ್ತಾರೆ. ಆದ್ರೆ ನಿಮ್ಮ ಮಕ್ಕಳ ಒಂದು ನಡತೆ ಮತ್ತೊಂದರ ಬಗ್ಗೆ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಶಾಲೆಯಲ್ಲಿ ಇರೋಷ್ಟು ಟೈಮು ಪೇರೆಂಟ್ಸ್ ಕೂಡ ಟೀಚರ್ಸ್ ಆಗಿರ್ತಾರೆ. ಹೊರಗಡೆ ಬಂದ ಮೇಲೆ ಅವರು ನಿಮ್ಮ ಮಕ್ಕಳನ್ನ ನೋಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಮತ್ತೆ ಮಾರನೇ ದಿವಸ ಅವ್ರು ಭೇಟಿ ಆದ್ರೆ ಆ ಬಿಟ್ವೀನ್ ಟೈಮ್ ಅಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು 3 ವಿಷಯಗಳಲ್ಲಿ ಬಹಳ ಜವಾಬ್ದಾರಿನ ವಹಿಸಬೇಕು. ಅದು ಒಂದನೇದು ಅಂತಂದ್ರೆ ಇವತ್ತು ನಮ್ಮ ಶಂಕರ್ ಸರ್ ಅವರು ಹೇಳಿದ್ರು ಮೊಬೈಲ್ ಅಂತೇಳಿ. ಮೊಬೈಲ್ ದಯವಿಟ್ಟು ನಿಮ್ಮ ಮಕ್ಕಳನ್ನ ಮೊಬೈಲ್ ಇಂದ ದೂರ ಇಡಿ. ನಿಮ್ಮ ಮಕ್ಕಳನ್ನ ನಿಮ್ಮ ಮೊಬೈಲ್ ಇಂದ ದೂರ ಇಡಿ. ಇವತ್ತು ನೀವೆಷ್ಟು ಜವಾಬ್ದಾರಿಯಿಂದ ನಿಮ್ಮ ಮಕ್ಕಳನ್ನ ಮೊಬೈಲ್ ಇಂದ ದೂರ ಇಡ್ತೀರೋ ನಿಮ್ಮ ಮಕ್ಕಳು ಅಷ್ಟು ಸೇಫ್. ಯಾಕಂದ್ರೆ ಇವತ್ತು ಮೊಬೈಲ್, ಇವತ್ತು ಅಂಗೈ, ನಮ್ಮ ಅಂಗೈಯಲ್ಲಿ ಜಗತ್ತಿದೆ. ಇವತ್ತು ಅಂಗೈಯಲ್ಲಿ ಜಗತ್ತು. ನೀವು ಅಂಗೈಯಲ್ಲಿ ಜಗತ್ತನ್ನ ಒಳ್ಳೇದನ್ನು ಕಾಣಬಹುದು, ಕೆಟ್ಟದ್ದನ್ನು ಕಾಣಬಹುದು. ನಿಮ್ಮ ಮಕ್ಕಳು ಒಳ್ಳೇದನ್ನು ಕಾಣಿದ್ರೆ ಓಕೆ. ಸರ್ ಅವರು ಹೇಳಿದ್ರು, ಅಪ್ಪ ಒಂದ್ ಕಡೆ ಕೆಲಸ, ಅಮ್ಮ ಒಂದ್ ಕಡೆ ಅಡಿಗೆ ಮನೆ, ಮಗ ಬೆಡ್ರೂಮ್ ಅಲ್ಲಿ ಹೋಗ್ತಾನೆ, ಡೋರ್ ಲಾಕ್ ಮಾಡ್ಕೊಂತಾನೆ, ಮೊಬೈಲ್ ನೋಡ್ತಾನೆ, ನಮ್ಗೆ ಗೊತ್ತಾಗಲ್ಲ ಏನ್ ನೋಡ್ತಾ ಇದ್ದಾನೆ ಅಂತೇಳಿ. ಒಳ್ಳೆ ನೋಡ್ತಿದ್ರೆ ಪರವಾಗಿಲ್ಲ, ಭವಿಷ್ಯತ್ ಕಟ್ಕೋಬೇಕು ಅಂತಕ್ಕಂಥ ಅವನ ಮನಸ್ಸಲ್ಲಿ ಇದ್ದದನ್ನ ನೋಡಿದ್ರೆ ಪರವಾಗಿಲ್ಲ, ಭವಿಷ್ಯತ್ ಕಟ್ಕೊಂತಾನೆ. ಆದ್ರೆ ನೋಡಬಾರದನ್ನ ನೋಡಿದ್ರೆ ಪ್ರಪಾತಕ್ಕೆ ಬೀಳ್ತಾನೆ, ನೋವು ಪಡ್ತಕ್ಕಂಥ ನಾವು ಪೋಷಕ ಬಂಧುಗಳು. ಅದರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಸಂದರ್ಭದಲ್ಲಿ ಎಲ್ಲ ಪೋಷಕ ಬಂಧುಗಳಲ್ಲಿ, ಮೊಬೈಲ್ ಇಂದ ನಿಮ್ಮ ಮಗುವನ್ನ ದೂರ ಇಡಿ. ಒಂದನೇದು. ಎರಡನೇದು, ಇವತ್ತು ವಿದ್ಯೆ ಏನಿದೆ, ವಿದ್ಯೆಯ ಜೊತೆಗೆ ಒಳ್ಳೆಯ ಆರೋಗ್ಯ ಬಹಳ ಮುಖ್ಯ. ಇವತ್ತು ನಮ್ಮದು ನಾವು ತಿಂತಾ ಇರ್ತಕ್ಕಂಥ ಆಹಾರ ಏನಿದೆ, ನಮ್ದು ಲೈಫ್ ಸ್ಟೈಲ್, ಇವತ್ತು ಆಹಾರದಲ್ಲೂ ಕೂಡ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಫುಡ್ ಸ್ಟೈಲ್, ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾಗಿದ್ದೀವಿ. ಯಾವುದ್ರಲ್ಲಿ ಅಂತಂದ್ರೆ ಆಹಾರ ಶೈಲಿಯಲ್ಲಿ. ಆ ಆಹಾರ ಕೂಡ ಬಹಳ ಮುಖ್ಯನೇ. ನೀವು ಕೊಡ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಬಹಳ ಒಳ್ಳೇದಾಗಿರ್ಬೇಕು. ಇವತ್ತೇನಿದೆ ನಿಮ್ಮ ಮಕ್ಕಳು ಹೊರಗಡೆ, ನಮ್ಗೆ ಮಕ್ಕಳು ಅಂತ ನಮ್ಗೆ ಖುಷಿ ಇರುತ್ತೆ, ಪ್ರೀತಿ ಇರುತ್ತೆ. ಆದ್ರೆ ನಮ್ಮ ಮಕ್ಕಳು ನಮ್ಮ ಖುಷಿ ಇದರಿಂದ ಮಕ್ಕಳ ಆರೋಗ್ಯವನ್ನು ಕೆಡಿಸ್ತಕ್ಕಂಥವ್ರಾಗಬಾರ್ದು. ಹಂಗಾಗಿ ನೀವು ಕೊಡ್ತಕ್ಕಂಥ ಒಂದು ಆಹಾರ ಏನಿದೆ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಕೊಡಿ. ಹೊರಗಡೆ ಫುಟ್ಪಾತ್ ಏನಿದೆ, ಈ ಜಂಕ್ ಫುಡ್ ಎಂತಕ್ಕಂಥದ್ದು, ಮತ್ತೆ ಚಾಕ್ಲೇಟ್, ಮತ್ತೊಂದು ಐಸ್ ಕ್ರೀಮ್, ದಯವಿಟ್ಟು ನೀವು ನೋಡ್ತಿರ್ತೀರಿ ವಾಟ್ಸಪ್ಗಳಲ್ಲಿ, ನ್ಯೂಸ್ ಅಲ್ಲೆಲ್ಲ ಕೂಡ ಏನ್ ಇವತ್ತು ಕಲಬೆರಕೆ ಆಗ್ತಾ ಇದೆ. ಇವತ್ತು ನಾವು ಎಲ್ಲಾದ್ರೂ ಹೋದ್ರೆ ಕಾಫಿ ಕುಡಿಯಕ್ಕೆ, ಹಾಲು ಕುಡಿಯಕ್ಕೆ ನಮ್ಗೆ ಅನುಮಾನ, ಏನ್ ಮಿಕ್ಸ್ ಮಾಡಿ ನೋಡಿದೀನಿ. ಈಗ ಮೊನ್ನೆ ಅದು ಹಾಲೇ ಅಲ್ಲ, ನಾವು ಪೇಂಟ್ ಮಾಡತಕ್ಕಂಥ ಟ್ಯೂಬ್ ತಗೊಂಡು ಇವತ್ತು ಹಾಲ್ ರೆಡಿ ಮಾಡಿಬಿಟ್ಟು ಇದೇ ನಮ್ಮ KMF ಏನಿದೆ ನಂದಿನಿಗೆ ಮಾರಿದ್ದಾರೆ. ಅದನ್ನ ನಾವು ಕುಡಿತಾ ಇದ್ವಿ ಎಲ್ಲರೂ ಕೂಡ. ಇವತ್ತು ಜಗತ್ತು ಈ ರೀತಿ ಇದೆ. ಹಂಗಾಗಿ ದಯವಿಟ್ಟು ನೀವು ಕೊಡ್ತಕ್ಕಂಥ ಆಹಾರ ನಿಮ್ಮ ಮಕ್ಕಳಿಗೆ ಶುದ್ಧವಾಗಿರ್ಲಿ, ಅವ್ರ ಆರೋಗ್ಯವಾಗಿದ್ರೇನೆ ಅವರಿಗೆ ವಿದ್ಯೆ. ಇದಿಷ್ಟು. ಮತ್ತೆ ಮೂರನೇದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಮಕ್ಕಳಿಗೆ ಮನೆಯಿಂದಲೇ ಒಂದು ರೀತಿ ಸೌಹಾರ್ದತೆ ಬಗ್ಗೆ ತಿಳಿಸ್ಕೊಡಿ ದಯವಿಟ್ಟು.
ಈ ಒನ್ನೆಸ್ ಅಂತ ನಾವೇನ್ ಕರಿತೀವಿ, ನಾವೆಲ್ಲರೂ ಕೂಡ ಒಂದು ಮನುಷ್ಯರು ನಾವಂತಕ್ಕಂಥದ್ದನ್ನ ಮಕ್ಕಳಿಗೆ ಹೇಳ್ಕೊಡಿ ದಯವಿಟ್ಟು. ಇವತ್ತು ನೀವು ನೋಡ್ತಾ ಇದ್ದೀರಿ, ನಾವೆಲ್ಲ ಒಂದು ಕಡೆ ಮನುಷ್ಯತ್ವ ಮಾನವತೆ ಬಿಟ್ಟು ನಡ್ಕೊಳ್ತಕ್ಕಂತ ಒಂದು ಸಂದರ್ಭಗಳು ನಮ್ಮ ಮುಂದೆ ಇದಾವೆ. ಇವತ್ತು ಆಗಬಾರದು. ಇವತ್ತೇನಿದೆ ಮೊಗ್ಗಾಗಿರ್ತಕ್ಕಂಥ ಟೈಮಲ್ಲೇ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಸೌಹಾರ್ದತೆಯನ್ನ, ಶಾಂತಿ ವಾತಾವರಣ ಮೂಡಿಸ್ತಕ್ಕಂಥ ಒಂದು ಮಕ್ಕಳಿಗೆ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇವತ್ತು ಬಹಳ ಅಗತ್ಯ ಇದೆ ನಮಗೆ. ಇವತ್ತು ಶಿಕ್ಷಣ ಸಾಲದ್ರಿ, ಶಿಕ್ಷಣದ ಜೊತೆಗೆ ನಮ್ಮ ಆಸೆ ಮಕ್ಕಳು ನಾವು ಶಿಕ್ಷಣ ಅಂತ ಆಗಿ ಅವ್ರ ಉದ್ಯೋಗ ಬೇಡ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಿ, ಒಳ್ಳೆ ಸಂಸ್ಕಾರ ಬರಲಿ ಮಕ್ಕಳಲ್ಲಿ. ಆ ಸಂಸ್ಕಾರ ಇದೆ ಅಂತಂದ್ರೆ ಸಂಸ್ಕಾರ ಅವ್ರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ದಯವಿಟ್ಟು ಏನ್ ಗೊತ್ತಾ, ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲು ಗುರು ಅಂತ ಹೇಳ್ತೀವಿ. ತಾಯಿನೆಲ್ಲ ತಂದೆ ಕೂಡ ಇವತ್ತೇನು ಅಂತಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ತಿಳಿಸಿ ಅವ್ರಿಗೆ ಯಾವಾಗಲೂ ಕೂಡ ಏನು ಅಂತಂದ್ರೆ ಒಂದು ಶಾಂತಿ, ಸಹನೆ, ಮತ್ತೊಂದರ ಬಗ್ಗೆ ಅರಿವು ಮೂಡಿಸಿ, ಮತ್ತೆ ನಾವೇನು ನಮ್ಮ ರಾಜ್ಯ, ನಮ್ಮ ದೇಶ ಏನು ಅಂತಕ್ಕಂಥದ್ದನ್ನು ಕೂಡ ಮಕ್ಕಳಿಗೆ ಇವತ್ತು ನಾವು ತಿಳಿ ಹೇಳಬೇಕು. ಇಲ್ಲ ಅಂತಂದ್ರೆ ಮುಂದೆ ನಾವೆಲ್ಲರೂ ಕೂಡ ಏನು ಅಂತಂದ್ರೆ ಬಹಳ ಆತಂಕಕಾರಿ ಇದನ್ನು ನಾವು ಕಾಣಬೇಕಾಗುತ್ತೆ. ಅದರಿಂದ ನಾವೆಲ್ಲರೂ ಕೂಡ ಏನು ಅಂತಂದ್ರೆ ಮನುಷ್ಯರು. ಇವತ್ತೇನು ಭಾರತ ದೇಶ ಈಗ ಆವಾಗಿಂದ ಇವರು ಬಂದವರು ಬಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಅಲ್ಲಿ ಮಕ್ಕಳಂತಿದ್ದಾರೆ, ನೀವು ಯಾರು ಅಂತ ಇಲ್ಲ. ಫಸ್ಟ್ ದೇಶ, ದಯವಿಟ್ಟು ಫಸ್ಟ್ ದೇಶ. ಹಂಗಾಗಿ ನಮಗೆ ದೇಶಭಕ್ತಿ, ರಾಷ್ಟ್ರ ಪ್ರೇಮ ಎಂಬತಕ್ಕಂಥ ಕೂಡ ಬಹಳ ಮುಖ್ಯನೇ. ಇವತ್ತು ನಾವೆಲ್ಲ ಕೂಡ ಇವತ್ತಿಷ್ಟು ಸ್ವತಂತ್ರವಾಗಿ ಎಲ್ಲರೂ ನಾವು ಕೂತಿದ್ದೀವಿ. ಮತ್ತೊಂದು ನಮ್ಮನ್ನು ಕಾಯ್ತಕ್ಕಂಥವ್ರು ಬೇರೆ ಇದ್ದಾರ್ರಿ. ಇವತ್ತು ನಾನು ನಿರ್ಭಯವಾಗಿ ಧೈರ್ಯದಿಂದ ಮಾತಾಡ್ತೇನೆ ಮೈಕ್ ಮುಂದೆ. ಆ ಧೈರ್ಯಕ್ಕೆ ಕಾರಣ ಯಾರು ಅನ್ನೋದು ಯಾರಿಗಾದ್ರೂ ಗೊತ್ತಾ? ಜೊತೆಗೆ ನೀವು ಹೊಟ್ಟೆ ತುಂಬ ಈಗ ಬಂದ ತಕ್ಷಣ ಏನೋ ಪಲಾವ ಇನ್ನೊಂದು ಕೊಟ್ಟರು, ಯಾರು ಕೊಟ್ಟರು ಅಂತ ನಮ್ಗೆ ಗೊತ್ತಾ? ಇವತ್ತು ಎರಡು ಬಹಳ ಮುಖ್ಯ. ಇವುಗಳ ಜೊತೆಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಬಹಳ ಮುಖ್ಯ. ಇವತ್ತು ನಾವೆಲ್ಲರೂ ಕೂಡ ಹೊಟ್ಟೆ ತುಂಬ ತಿಂದು ಧೈರ್ಯವಾಗಿ ಕೂತ್ ಮಾತಾಡ್ತಾ ಇದ್ದೀವಿ. ಒಳ್ಳೆ ಸ್ಟೇಜು, ಇನ್ನು ಸ್ವಲ್ಪದಿಗೆ ಒಳ್ಳೆ ಪ್ರೋಗ್ರಾಮ್ಸ್ ಮಕ್ಕಳದು. ಇದೆಲ್ಲದಕ್ಕೂ ಕಾರಣ ಯಾರು? ಇಬ್ಬರು. ಇವತ್ತು ಇಬ್ಬರು. ದಯವಿಟ್ಟು ನಾವು ಯಾರು ಇಬ್ಬರನ್ನು ಮರಿಬೇಡಿ. ನಿಮ್ ಕೈಲಾದ್ರೆ ಸಹಾಯ ಮಾಡಿ ಎಲ್ರಿಗೂ ಮೀನ್ಸ್ ಇಬ್ಬರು. ಜೈ ಜವಾನ್ ಜೈ ಕಿಸಾನ್. ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಒಂದು ಜವಾನ್ ಆದ್ರೆ ನಮ್ಮ ಹೊಟ್ಟೆ ತುಂಬಿಸ್ತಕ್ಕ ಕಿಸಾನ್, ರೈತ ಅಂತ ಹೇಳ್ತೀವಿ ನಾವು. ಅಲ್ಲಿ ಸೈನಿಕ, ದೇಶ ಕಾಯ್ತಕ್ಕಂಥ ಸೈನಿಕ, ಇಲ್ಲಿ ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ರೈತ. ಇವನ್ ಯಾವತ್ತೂ ಕೂಡ ನಾವು ಮರಿಬಾರ್ದು. ದಯವಿಟ್ಟು ಇವತ್ತು ನಾವೆಲ್ಲ ಕೂಡ ಏನು ಅಂತಂದ್ರೆ ಅಂದು ಇಂದು ಇನ್ನು ಮುಂದೆ ಕೂಡ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು. ಇವತ್ತು ರೈತ ಇಲ್ಲ ಅಂತ ದುಡಿದಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಇಲ್ಲ ರೀ, ಹಸಿವು. ಹಂಗಾಗಿ ನಮ್ಮ ಮಕ್ಕಳ ಬಗ್ಗೆನೇ ನಮ್ ಗಮನ ಅಲ್ಲ. ದಯವಿಟ್ಟು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಆರೋಗ್ಯವಂತರಾಗಬೇಕು, ಅವರು ಭದ್ರತೆಯಿಂದ ಸ್ವಾತಂತ್ರ್ಯದ ಬದುಕಬೇಕು ಅಂತಂದ್ರೆ ನಮ್ಮಗಳ ಹಿಂದೆ ಇವರು ಕೂಡ ಇದ್ದಾರೆ ಅನ್ನೋದನ್ನು ಕೂಡ ನಮ್ಮ ಗಮನದಲ್ಲಿ ಇರಲಿ. ಹಂಗಾಗಿ ದಯವಿಟ್ಟು ಇವತ್ತೇನೆಲ್ಲ ಕೂಡ ಯಾಕೆ ಇವತ್ತು ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನು ನಾವು ತಡೆಗಟ್ಟಿ ಇವತ್ತು ಇಷ್ಟು ಜನರ ಕೈಯಲ್ಲಿ ಮಾತಾಡಿಸಿದ್ದಾರೆ ಅಂತಂದ್ರೆ ನಿಮಗೂ ಕೆಲವು ವಿಷಯಗಳು ಗೊತ್ತಾಗಬೇಕು. ನಿಮಗೆ ಗೊತ್ತಾದ್ರೆ ನಿಮ್ಮ ಮಕ್ಕಳನ್ನ ನೀವು ಹತೋಟಿಯಲ್ಲಿ ಇಟ್ಕೊಳ್ತೀರಂತ ಒಂದು ವಿಷಯಕ್ಕೆ ಇಷ್ಟು ಜನ ನಾವು ಮಾತಾಡಿದ್ದು. ಇಲ್ಲಿ ನಿಮ್ಮ ಮಕ್ಕಳ ಒಂದು ಟೈಮ್ ಅನ್ನ ನಾವು ತಗೊಂಡಿದ್ದೀವಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೂಡ ನಾನು ಹೇಳ್ತೀನಿ. ಇರ್ಲಿ, ದಯವಿಟ್ಟು ಏನೆಲ್ಲ ಕೂಡ ಗಂಡ ನಿಮ್ಗೆ ಹೇಳಿದ್ದಾರೆ ಇದನ್ನು ಪಾಲಿಸಿ. ನೀವೇನ್ ಕನಸು ಕಂಡಿದ್ದೀರಿ ಅಥವಾ ಕನಸನ್ನು ನಿಮ್ಮ ಮಕ್ಕಳ ಬಗ್ಗೆ ಕಟ್ಕೊಂಡಿದ್ದೀರಿ, ಆ ಕನಸು ನನಸಾಗಲಿ. ಜೊತೆಗೆ ಕನಸು ನನಸಾಗೋದ್ರ ಜೊತೆಗೆ ಹೇಳಿದ್ನಲ್ಲ, ಆ ಮೂರು ಬಹಳ ಮುಖ್ಯವಾಗಿ ಮರಿಬೇಡಿ. ನೀವು ಒಂದು ಮೊಬೈಲಿಂದ ದೂರ ಇಡಿ, ಒಳ್ಳೆ ಅವರಿಗೆ ಆಹಾರ ಕೊಡಿ, ಮತ್ತೆ ಏನು ಅಂತಂದ್ರೆ ಸಂಸ್ಕಾರವನ್ನು ಕಳಿಸಿ. ಆ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಕೂಡ ನೀವು ಮಾಡ್ತೀರಿ ಅಂತಕ್ಕಂಥದ್ದು, ಪಾಲಿಸ್ತೀರಿ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಇವತ್ತು ಏನ್ ಈ ಒಂದು ಸಂಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಹಿಂಗೆ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಬಹಳ ಆತ್ಮೀಯ ಇವತ್ತು ಸಹೋದ್ಯೋಗಿ ನನಗೆ ಶಿವಣ್ಣ, ವಿದ್ಯಾರ್ಥಿನೆಲ್ಲ ಇವತ್ತು ಸುಮಾರು ನನ್ನ ವಿದ್ಯಾರ್ಥಿಗಳಲ್ಲಿ ಕೂತಿದ್ದಾರೆ. ನನಗೆ ಬಹಳ ಖುಷಿ. ಬಹುಶಃ ಆ ಖುಷಿ ಕಾರಣ ಏನು ಅಂದ್ರೆ ನಿಮ್ಮಂತ ಪೋಷಕರೇ ನಮ್ಮನ್ನು ಕೂಡ ಇವತ್ತಿಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಅದಕ್ಕೆ ನೀವು ಹೀಗೆ ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿ, ಇನ್ನು ನಿಮ್ಮ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಎಲ್ಲ ನಮ್ಮ ಆತ್ಮೀಯರ ಪರವಾಗಿ ವಿಶ್ ಮಾಡ್ತಾ ಇವತ್ತು ನನಗೆ 4 ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಡ ಎಲ್ಲರೂ ಕೂಡ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್.